ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಹಾಗೆ ಅಲ್ಲಿ ಯಾರು ಉಳಿದಿದ್ದಾನೆ ಅವನಿಗೆ ಕೃಪಾಚಾರ್ಯ ಶಾಸ್ತ್ರಜ್ಞಾನವನ್ನು ಕಲಿಸುವ ದ್ರೋಣ 60 ವರ್ಷ ಆಗುವಾಗ ಸಾಯ್ತಾನೆ ಅಂತ ಹೇಳಿದರೆ ಅವನ ಶಿರಚ್ಛೇದನ ಆಗ್ತದೆ ಅಂತ ಹೇಳಿದ್ರೆ ಶಸ್ತ್ರವಿದ್ಯೆಗಳು ಏನು ಉಂಟು ಅದು 60 ವರ್ಷದ ನಂತರ ಮತ್ತೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅಷ್ಟು ಬಲ ಇರುವುದಿಲ್ಲ. ಅಲ್ಲಿ ಬೌದ್ಧಾವತಾರ ಬಂದಿರ್ತದೆ, ಕೃಷ್ಣಾವತಾರ ಮುಗಿದಿರ್ತದೆ, ಶರೀರದಲ್ಲಿ ಧರ್ಮ ಸ್ಥಾಪನೆ ಆಗಿರ್ತದೆ. ಹೀಗೆ ಇಲ್ಲಿ ಆ ಕೃಪಾಚಾರ್ಯ ಅಂತ ಯಾರಿದ್ದಾನೆ ಇವ ಶಾಸ್ತ್ರಜ್ಞಾನವನ್ನು ಕಲಿಸುವ. ಯಾವುದು ಶಾಸ್ತ್ರ ಕೇಳಿದರೆ ಈ ಶರೀರದಲ್ಲಿ ಏನೆಲ್ಲ ಕ್ರಿಯೆಗಳು ನಡೆಯುತ್ತಾ ಉಂಟು ಅದು ವಂಶವಾಹಿನಿಯಲ್ಲಿ ಬರೆದುಂಟು. ಆ ಶಾಸ್ತ್ರಜ್ಞಾನ. ಆಗ ನಾನು ಹೊರಗಿನಿಂದ ಯಾವ ಮಂತ್ರ ಹೇಳಿದರೆ ಒಳಗೆ ಯಾವ ಯಾವ ಕ್ರಿಯೆ ನಡೆಯುತ್ತದೆ, ಯಾವ ವೇದವನ್ನು ಓದಿದರೆ ನನ್ನಲ್ಲಿ ಜಾಗ್ರತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವಂಥ 4 ಅವಸ್ಥೆಗಳಲ್ಲಿ ಎಲ್ಲೆಲ್ಲಿ ಏನೇನು ಕ್ರಿಯೆ ನಡೆಯುತ್ತದೆ ಇದನ್ನೆಲ್ಲ ತಿಳಿದವ. ಅದು ನಮ್ಮ ಶರೀರಕ್ಕೆ ಈಗಲೇ ಅದೆಲ್ಲ ತಿಳಿದಿದೆ, ಅದಕ್ಕೆಲ್ಲವೂ ಗೊತ್ತಿದೆ. ಆದ್ದರಿಂದ ಈ ಕೃಪಾಚಾರ್ಯ ಇಲ್ಲಿ ಚಿರಂಜೀವಿ. ಇನ್ನು ಯಾವ ಶಾಸ್ತ್ರಜ್ಞಾನ ಈಗ ನಮ್ಮ ಒಳಗೆ ಇದೆ, ಆ ನಮ್ಮ ಒಳಗಿರುವಂಥ ಶಾಸ್ತ್ರಜ್ಞಾನ ಈಗ ಹೊರಗೆ ಬರಬೇಕು. ಹೇಗೆ ಬರುವುದು? ಅದಕ್ಕಿಲ್ಲಿ ಹನುಮ ಮಂಗ ಅಂತ. ಆ ಉದ್ದ ಮುಸುಂಟಿನವ ಅಂತ ಹೇಳಿದರೆ ಮಂಗನಾಗಿ ಉದ್ದ ಮುಸುಂಟಲ್ಲ, ಅದು ಇಲ್ಲಿ ಒಂದು ತತ್ವ. ಅದು ಇಂಥ ಮುಖ್ಯ ಪ್ರಾಣ ಇಲ್ಲಿ ಹನುಮ ಅಂತ. ಈ ಹನುಮ ಅಂತ ಹೇಳಿದರೆ ಉದ್ದ ಮುಸುಂಟಿನವ ಅಂದರೆ ಕ ಚ ಟ ತ ಪ ಅಂತೇಳಿ ಹೇಗೆ ಅಕ್ಷರಗಳು ಹೊರಗೆ ಬರ್ತದೆ, ಅದು ಗಂಟಲಿನಿಂದ ತುಟಿಯವರೆಗೆ. ಹಾಗೆಯೇ ಆ ಅಕ್ಷರಗಳು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ರೂಪ ಅಂತ ಹೊರಗೆ ಬಂದಂಥ ಅಕ್ಷರಗಳು ವೈಖರಿ ರೂಪದ ಅಕ್ಷರಗಳು. ಈ ವೈಖರಿ ರೂಪದ ಅಕ್ಷರಗಳು ಹೊರಗೆ ಬರುವುದು ಹನುಮನಿಂದ. ಯಾಕೆ ಬಂತ ಹೇಳಿದರೆ ಹನುಮ ಸೂರ್ಯನನ್ನು ಕಾಶ್ಮೀರ ಫಲ ಅಂತ ತಿಳಿದು ಅದನ್ನು ತಿನ್ನಲಿಕ್ಕೆ ಹೊರಟಾಗ ವಿಶುದ್ಧಿ ಚಕ್ರದ ಹತ್ತಿರ ಇಂದ್ರ ಇರ್ತಾನೆ. ಆ ಇಂದ್ರ ವಜ್ರಾಯುಧದಿಂದ ಹೊಡೆದ ಅಂತೇಳಿ ಆಕಾಶದಲ್ಲಿ ಇದ್ದಂಥ ಇಂದ್ರ ಈ ಮಾರುತಿ ಯಾರು ಕೆಳಗಿಂದ ಮೇಲೆ ಹಾರಿದ ಅವನ ಮುಸುಟಿಗೆ ಹೊಡೆದ. ಆದ್ದರಿಂದ ಅವ ಹನುಮ. ಇಂಥ ಹನುಮ ಇಲ್ಲಿ ಚಿರಂಜೀವಿ. ಈ 10 ವಿಧದ ಆಮ್ಲಜನಕ ಅನ್ನುವಂಥ ವಾಯು ಅಲ್ಲ, ಅವ ವಿದ್ಯುತ್ ಕಾಂತೀಯ ತರಂಗ. ಅವ 11 ರುದ್ರರಲ್ಲಿ ಒಬ್ಬ. ಅದೇ 11 ರುದ್ರರು ಯಾರು ಕೇಳಿದರೆ ಮಣಿಪುರ ಚಕ್ರದಲ್ಲಿ 10 ದಳ ಇದೆ, 10 ದಳದಲ್ಲಿ 10 ರುದ್ರರು. ಇನ್ನು ಮಧ್ಯದಲ್ಲಿ ರಂ ಅನ್ನುವಂಥ ಬೀಜಾಕ್ಷರ ಉಂಟು, ಅವ 11ನೆಯ ರುದ್ರ, ಅಂದರೆ 11 ರುದ್ರರಲ್ಲಿ ಒಬ್ಬ. ಅಂಥ ರುದ್ರ ರಂ ಅಂತ ಮೇಲೆ ಹರಿದು ಅನಾಥ ಚಕ್ರಕ್ಕೆ ಬಂದು ಅಲ್ಲಿಂದ ಹೊರಗೆ ಹರಿದು 25ನೆಯವ ಮಾ ನಾನಂತ ಹೇಳಿ ಆಗುವಾಗ ನಿರಂತರವಾಗಿ ಈ ಹನುಮ ರಾಮ 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 ಅಂತ ಹೇಳ್ತಾ ಇರ್ತಾನೆ. ಇನ್ನು ರಾಮನಿರುವುದು ಇಲ್ಲೇ, ಆದ್ದರಿಂದ ಅವರಿಬ್ಬರು ಅಪ್ಪಿಕೊಂಡಿರ್ತಾರೆ. ಇದೆಲ್ಲವೂ ನಮ್ಮ ಒಳಗಿನ ತತ್ವವೇ. ಹೀಗೆ ಇಲ್ಲಿ ಆ ಚಿರಂಜೀವಿಯು, ಯಾಕಂದರೆ ಒಂದು ಲಿಂಗ ಶರೀರ ಅಂತ ಆಯ್ತು ಅಂತ ಹೇಳಿದರೆ ಅಲ್ಲಿ ಶರೀರದಲ್ಲಿ ದಕ್ಷಿಣದಿಂದ ಉತ್ತರಕ್ಕೊಂದು ವಿದ್ಯುತ್ ಕಾಂತೀಯ ತರಂಗ ಹರಿಯುತ್ತಾ ಇರ್ತದೆ. ಈಗ ಇಲ್ಲಿ ಈ ಮುಖ್ಯ ಪ್ರಾಣನು ಇಲ್ಲಿ ಚಿರಂಜೀವಿ. ಇನ್ನು ಈ ಮುಖ್ಯ ಪ್ರಾಣ ಎಚ್ಚರದ ಸ್ಥಿತಿಯಲ್ಲಿ ಒಬ್ಬ ಇದ್ದ. ಇಲ್ಲಿ ಅವ ಯಾರು ಕೇಳಿ ದಶಾನನ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಉಪಸ್ಥೇಂದ್ರಿಯ, ಬಾಯಿ ಅಂತೇಳಿ 10 ಇಂದ್ರಿಯಗಳು ಅಂತೇಳಿ ಇಲ್ಲಿ 10 ತಲೆ. ಆ 10 ತಲೆ ಈಗ ಎಚ್ಚರದ ಸ್ಥಿತಿಯಲ್ಲಿರುವವ. ಇವನನ್ನು ಕೊಂದ ನಂತರ ಇನ್ನು ಒಳಗೆ ಒಬ್ಬ ಇದ್ದಾನೆ ಸುಪ್ತಾವಸ್ಥೆಯಲ್ಲಿ, ಅಲ್ಲಿ ಸಹ ಒಬ್ಬ ಅರವಿಂದ ಇದ್ದಾನೆ. ಅವ ಯಾರು ಕೇಳಿದರೆ ಸಣ್ಣ ಮಗುವಿನಿಂದ ಇವತ್ತಿನ ನಾನು ಏನೆಲ್ಲ ನೋಡಿದ್ದೇನೆ, ಕೇಳಿದ್ದೇನೆ, ಓದಿದ್ದೇನೆ, ನನ್ನಷ್ಟಕ್ಕೆ ಆಲೋಚನೆ ಮಾಡಿದ್ದೇನೆ, ಇದೆಲ್ಲ ಒಂದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್, ಒಂದು ಒಳಗೆ ಮತ್ತು ಒಂದು ಹೊರಗೆ. ಈಗ ಒಳಗಿರುವ 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎಚ್ಚರ ಇರ್ತಾನೆ. ಯಾಕಂದರೆ ಇಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ನಡೀತದೆ. ಈ ಉತ್ತರಾಯಣ ದಕ್ಷಿಣಾಯನ ಅಂತ ನಡೆಯುವಾಗ ಉತ್ತರಾಯಣ ಬರುವಾಗ ಅವ ಹೊರಗೆ ಬರ್ತಾನೆ, ದಕ್ಷಿಣಾಯನದಲ್ಲಿ ಒಳಗೆ ಮಲಗಿರ್ತಾನೆ. ಇವ ಕುಂಭಕರ್ಣ. ಇದು ಹೊರಗಿದ್ದೇನಿದ್ರು ಆದಿ ಭೌತಿಕ,
ಇನ್ನು ಒಳಗಿನ ಕ್ರಿಯೆ ಅದು ಆದಿ ದೈವಿಕ. ಆ ಆದಿ ದೈವಿಕ ಆದ್ದಕ್ಕೆ ಕುಂಭಕರ್ಣ ವರವನ್ನು ಕೇಳುವಾಗ ಸರಸ್ವತಿ ನಾಲಗೆಯನ್ನು ತಿರುಗಿಸಿ ಅವನಿಗೆ ನಿದ್ರೆ ಬರುವ ಹಾಗೆ ವರ ಕೇಳುವ ಹಾಗೆ ಮಾಡಿದ್ದು. ಅದು ಆದಿ ದೈವಿಕ. ಇನ್ನು ಅದಕ್ಕಿಂತಲೂ ಒಳಗೆ ಆಧ್ಯಾತ್ಮಿಕ ಅನ್ನುವಂಥ ಒಂದು ಸ್ಥಿತಿ ಇದೆ. ಅಲ್ಲಿ ಆತ್ಮನಿಗೆ ಪ್ರಾಮುಖ್ಯತೆ ಇರುವುದು. ಈ ಆತ್ಮ ಈಗ ಈ ಶರೀರಕ್ಕೆ ಒಡೆಯ, ಪ್ರತಿಯೊಬ್ಬನ ಶರೀರಕ್ಕೂ ಆ ಆತ್ಮನೇ ಒಡೆಯ ಅಂತ ಸ್ಥಿತಿಯಲ್ಲಿ ಅವನಿಗೆ ವಿಭೀಷಣ, ಅವ ವಿಭು, ಅವ ಒಡೆಯ, ಆದ್ದರಿಂದ ಅವ ವಿಭೀಷಣ. ಈ ವಿಭೀಷಣ ಇಲ್ಲಿ ಚಿರಂಜೀವಿ, ಅವ ಸಾಯುವುದಿಲ್ಲ. ಹೀಗೆ ಇಲ್ಲಿ ಸಪ್ತ ಚಿರಂಜೀವಿಗಳು. ಹೀಗೆ ಈ ಸಪ್ತ ಚಿರಂಜೀವಿಗಳಲ್ಲದೆ ಭಕ್ತಿಯಿಂದ ಯಾರಾದರೂ ಸಾಧನೆ ಮಾಡ್ತಾನೆ, ಆ ಭಕ್ತಿಯಿಂದ ಸಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ಆಗ ಅವನ ಶರೀರದಲ್ಲಿ ಸುಕ್ರೋಸ್ ಫಾಸ್ಫೇಟ್ ಬಾಂಡೇಜ್ ಅನ್ನುವಂಥ ನಾರದ ಆ ಶಕ್ತಿ, ಎನರ್ಜಿ, ಅದು ನನಗೆ ಒಳಗಿಂದ ಸಹಾಯ ಮಾಡ್ತದೆ ಆ ಭಕ್ತಿಯನ್ನು ಪ್ರಕಟಗೊಳಿಸಲಿಕ್ಕೆ, ಭಕ್ತಿ ನನ್ನಲ್ಲಿ ಜಾಗೃತ ಆಗಲಿಕ್ಕೆ. ಅದಕ್ಕೂ ಸಹ ಒಂದು ಶಕ್ತಿ ಬೇಕು. ಹೀಗೆ ಭಕ್ತಿಯಿಂದ ಲಿಂಗದ ದಕ್ಷಿಣ ಧ್ರುವವನ್ನು ಉತ್ತರ ಧ್ರುವವನ್ನು, ಆ ದಕ್ಷಿಣ ಧ್ರುವವನ್ನು ಎಲ್ಲಿ ನೋಡಿದವ? ದಕ್ಷಿಣ ಧ್ರುವವನ್ನು ಬಲಿಯನ್ನು ಪಾತಾಳಕ್ಕೆ ಮೆಟ್ಟುವ ಸ್ಥಿತಿಯಲ್ಲಿ ದಕ್ಷಿಣ ಧ್ರುವವನ್ನು ನೋಡಿದ. ಈಗ ಹಾಗೆ ಪರಶುರಾಮನ ಸ್ಥಿತಿಯಲ್ಲಿ ಎರಡು ತುದಿಗಳಲ್ಲಿ ಪರಸು ಇದೆ, ಅಂದರೆ ಪರದಲ್ಲಿ ಹಸು ಅನ್ನುವಂಥ ಆ ಪರಸು ಇದೆ. ಅದು ಎರಡು ಅರ್ಧ ಚಂದ್ರಾಕೃತಿಯವರ ವೃತ್ತದಲ್ಲಿದೆ, ಮೇಲೆಯೂ ಕೆಳಗೆ. ಹೇಗೆ ಕೊಡಲಿ ಇರ್ತದೆ, ಎರಡು ಬಾಯಿಯ ಕೊಡಲಿ ಇದ್ರೆ ಹೇಗಿರ್ತದೆ ಆ ರೀತಿ. ಇನ್ನು ಅದನ್ನು ಹಿಡಿದವ ಅಲ್ಲಿ ಪರಶುರಾಮ, ಅಂದರೆ ಪರದಲ್ಲಿ ಹಸು ಇರುವಂಥದ್ದನ್ನು ಹಿಡಿದವ ಅಂತ. ಇಲ್ಲಿ ಈಗ ಆ ಎರಡೂ ಸ್ಥಿತಿಗಳು, ದಕ್ಷಿಣ ಮತ್ತು ಉತ್ತರದ ಎರಡು ಸ್ಥಿತಿಗಳು ಪರಶುರಾಮನಲ್ಲಿ ಎರಡೂ ಸಿಗ್ತದೆ. ಹಾಗೆ ಬಲಿಯಲ್ಲಿ ಒಂದು ಸಿಗ್ತದೆ. ಇನ್ನು ಬಲಿಯನ್ನು ಪಾತಾಳಕ್ಕೆ ಮೆಟ್ಟುವುದಕ್ಕಿಂತ ಮೊದಲು ಆ ವಾಮನ ತ್ರಿವಿಕ್ರಮನಾದಾಗ ಒಂದು ಪಾದವನ್ನು ಮೇಲಕ್ಕೆ ಇಡ್ತಾನೆ. ಮೇಲಕ್ಕಿಟ್ಟಾಗ ಅದು ಉತ್ತರದ ಧ್ರುವಕ್ಕೆ ಇಡುವುದು. ಆ ಉತ್ತರದ ಧ್ರುವದಿಂದ ಗಂಗೆ ಹರಿತಾ ಇದ್ದಾಳೆ, ಆದ್ದರಿಂದ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ ಅಂತ ಹೇಳುದು. ಇದು ಏನಿದ್ರು 12 ವರ್ಷದ ಪ್ರಾಯದ ಕತೆ. ಹಾಗೆ ಇಲ್ಲಿ ಈ ಧ್ರುವ, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿ ಅವ ದಕ್ಷಿಣದಿಂದ ಉತ್ತರಕ್ಕೆ ಹರಿದು ಉತ್ತರದ ಧ್ರುವದಲ್ಲಿ ನಿಂತ. ಈಗ ಇಲ್ಲಿ ಧ್ರುವ ಚಿರಂಜೀವಿ. ಇನ್ನು ಹಾಗೆ 16ನೇ ವರ್ಷಕ್ಕೆ ಸಾವು ಬರ್ತದೆ ಅಂತ ಹೇಳಿ ಮೃತ್ಯುಂಜಯ ಮಂತ್ರವನ್ನು ಜಪಿಸಿ, ಆ ಮೃತ್ಯುಂಜಯ ಮಂತ್ರಕ್ಕೆ ಅವನೇ ಋಷಿ. ಯಾರು? ಮಾರ್ಕಾಂಡೇಯ. ಅಂತ ಮೃತ್ಯುಂಜಯ ಮಂತ್ರದ ಮುಖಾಂತರ ದೇಹ ಭಾವವನ್ನು ಬಿಟ್ಟು ಲಿಂಗ ಶರೀರಿಯಾಗಿ ಲಿಂಗದ ಹೊರಭಾಗದಲ್ಲಿ ನಿಂತು ಆ ಲಿಂಗವನ್ನು ಹಿಡಿದ. ಯಾರು ಆ ಲಿಂಗವನ್ನು ಹಿಡಿದಿದ್ದಾನೆ ಅವ ಈಗ ಇಲ್ಲಿ ಚಿರಂಜೀವಿ. ಹಾಗಂತೇಳಿ ಹುಟ್ಟುವಾಗಲೇ ಅವನಿಗೆ ಹೆಸರು ಮಾರ್ಕಾಂಡೇಯನೇ. ಮಾ ಹೇಳಿದ್ರೆ ನಾನು, ಅರ್ಕ ಹೇಳಿದ್ರೆ ಸೂರ್ಯ ಅಂತ, ಸೂರ್ಯ ಹೇಳಿದ್ರೆ ಲಿಂಗ ಶರೀರ ಅಂತ. ಹೇಗೆ ಉಂಟು ಆ ಲಿಂಗ ಶರೀರ? ಅಂಡಾಕಾರವಾಗಿ ಉಂಟು. ಬ್ರಹ್ಮಾಂಡ ಅಂಡ, ಅದು ಅಂಡಾಕಾರವಾಗಿ ಉಂಟು. ಮಾ ಅರ್ಕ ಅಂಡ ಯಾ ಅಂತ ಹೇಳಿದ್ರೆ ಯಾವುದು ಉಂಟು? ಈಗ ಯಾ ದೇವಿ ಸರ್ವಭೂತಿ ಯಾವುದು ಇಲ್ಲಿ ಉಂಟು ಅದು, ಅದನ್ನು ಎಲ್ಲಿಂದ ಭಾವಿಸುದು? ಅದು ಯಂ ಅನ್ನುವಂಥ ಅನಾಥ ಚಕ್ರದ ಬೀಜ ಮಂತ್ರದಿಂದ ಅಲ್ಲಿ ಯಾವುದು ಉಂಟು ಅದು. ಯಾರದು? ಮಾ ಅರ್ಕ ಅಂಡ ಯ. ಹಾಗಂತೇಳಿ ಈ ಶರೀರ ಅಲ್ಲ, ಅದು ಲಿಂಗ ಶರೀರ ಅಂತ. ಹೀಗೆ ಲಿಂಗ ಶರೀರ ಆದಾಗ ಇದರಲ್ಲಿ ಯಾರು? ವಿದ್ಯುತ್ ಕಾಂತಿಯ ತರಂಗ ವಿಷ್ಣು ಅಂತ ಇದ್ದಾನೆ ಅಂತ ಹೇಳಿದೆ ನಾನು. ಆ ವಿಷ್ಣು ಈಗ ಮಾರ್ಕಾಂಡೇಯನ ಗೆಳೆಯ. ಇನ್ನು ಮುಕುಂದ ಸ್ತೋತ್ರ ಇದೆಲ್ಲ ಇದೆ ತುಂಬ. ಬಟ್ ಇಲ್ಲಿ ಮಾರ್ಕಾಂಡೇಯನು ಒಬ್ಬ ಚಿರಂಜೀವಿ. ಹೀಗೆ ಇಲ್ಲಿ ಈ 9 ಚಿರಂಜೀವಿಗಳ ತತ್ವದಲ್ಲಿ ಕಾರ್ಯಾಚರಿಸುವಂತ, ಅಂದರೆ ಸಾವೇ ಇಲ್ಲದೆ ಈಗಲೂ ಬದುಕಿರುವಂಥ ಯಾವ ಸ್ಥಿತಿ ಉಂಟು, ಆ ಸ್ಥಿತಿಗೆ ಹೊರಗೆ ಎಲ್ಲೂ ಏನು ಸಿಗದಿದ್ರು ಇಲ್ಲಿ ನಮ್ಮ ಊರಲ್ಲಿ ಅವರೆಲ್ಲರೂ ಈಗ ಇದ್ದಾರೆ. ಎಲ್ಲ ಚಿರಂಜೀವಿಗಳು ಈಗ ಭೂತವಾಗಿ ನಮ್ಮಲ್ಲಿ ನಿಂತಿದ್ದಾರೆ, ಆರಾಧನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಚಿರಂಜೀವಿಗಳನ್ನು ಪೂಜಿಸುವವರು ನಾವು. ಇನ್ನು ಆ ಚಿರಂಜೀವಿಗಳನ್ನು ಪೂಜಿಸುವಂಥ ಯಾವ ಕ್ರಮ ಉಂಟು ಕೇಳಿದರೆ, ಒಬ್ಬ ವ್ಯಕ್ತಿ ದೇಹತ್ಯಾಗ ಮಾಡಿದರೆ ಅದರ ನಂತರ ಅವನ ಪ್ರೇತಾತ್ಮವನ್ನು ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಿ ಕುಟುಂಬದ ಮನೆಗೆ, ತರವಾಡಿನ ಮನೆಗೆ ಕೊಂಡೋಗಿ ಮುಟ್ಟಿಸ್ಲಿಕ್ಕೆ ಅಲ್ಲಿ 16 ಎಲೆ ಬಡಿಸ್ತಾರೆ. 16 ಎಲೆಯೊಟ್ಟಿಗೆ ಇದನ್ನು ಸೇರಿಸುವುದು. ಆಗ 16ಕ್ಕೆ ಇದನ್ನು ಸೇರಿಸುವಾಗ 1ನೆಯ ಜಾಗಕ್ಕೆ ಈಗ ಸೇರಿಸುವುದು ಮುಟ್ಟಿದ್ರೆ 16ನೇದ್ದು 17ಕ್ಕೆ ಹೋಗ್ತದೆ. 17ಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅದು ಲಿಂಗ ಶರೀರ ಆಯಿತು, ಭೂತ ಆಯಿತು. ಇನ್ನು ಯಾರು ಈ 17ರವ ಕೇಳಿದ್ರೆ ಇವನಿಗೆ ದಕ್ಷಿಣಾಮೂರ್ತಿ ಅಂತ ಹೆಸರು. ಹಾಗಾದ್ರೆ 16 ಆ ದಕ್ಷಿಣಾಮೂರ್ತಿಯ ಶಕ್ತಿ, ಅದು ಷೋಡಶಿ. ಈ 16 ಕಲೆಗಳಲ್ಲಿ ಕಾರ್ಯಾಚರಿಸುವಂತ ಈ ನಮ್ಮ ಶರೀರದ ಕಥೆ ಇದು.
ಇಲ್ಲಿ ಚಿಂತಾಮಣಿ ಗ್ರಹದ ಮುಖಾಂತರ ಅವಳು ಷೋಡಶಿ 16 ಕಲೆಗಳಲ್ಲಿ ಕಾರ್ಯಾಚರಿಸುವವಳು. ಆದ್ದರಿಂದ ಅವಳು ಯಾವತ್ತೂ 16 ವರ್ಷದವಳೆ. ಅವಳ ಗಂಡನಾದಂಥ ಆ ದಕ್ಷಿಣಾಮೂರ್ತಿ ಶಿವ ಯಾವತ್ತೂ 17 ವರ್ಷದವ. ಇಂಥ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ನಮ್ಮ ದೈವಗಳು ಈಗ ನಿಂತು ಇಲ್ಲಿ ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ, ಧರ್ಮವನ್ನು ಇಲ್ಲಿ ಮತ್ತೆ ತರಲಿಕ್ಕೋಸ್ಕರ ಇನ್ನೂ ಅವರು ನಿಂತಿದ್ದಾರೆ. ಧರ್ಮ ನಮ್ಮ ಒಳಗೆ ಸ್ಥಾಪನೆ ಆಗಬೇಕು. ನಮ್ಮೊಳಗೆ ಆ ಧರ್ಮ ಸ್ಥಾಪನೆ ಆಗಬೇಕಿದ್ರೆ ನಮ್ಮಲ್ಲಿ ಅಂತ ಒಂದು ದೈವಿಕತೆ ಬರಬೇಕು. ಆ ದೈವಿಕತೆಯನ್ನು ನಾವು ಜಾಗೃತಗೊಳಿಸಬೇಕು. ಅದು ಸಾಧನೆಯ ಮುಖಾಂತರ ಜಾಗೃತಗೊಳಿಸಬೇಕು. ಹೀಗೆ ದೈವಿಕತೆಯ ಮುಖಾಂತರ ನಮ್ಮದೇ ಶರೀರದ ಒಂದಿಗೆ ಅದು ಒಳಗೆ ಹೊರಗೆ ವ್ಯಾಪಿಸಿಕೊಂಡು ಆ ಲಿಂಗ ಇದೆ. ಆ ಲಿಂಗವನ್ನು ಜಾಗೃತಗೊಳಿಸಿದ್ರೆ, ಆ ಲಿಂಗವನ್ನು ಜಾಗೃತಗೊಳಿಸುವಂಥ ಆ ಕಲೆಯನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದು, ದ್ರೌಪದಿ 2 ಕೈಗಳನ್ನು ಮೇಲೆತ್ತಿದಳು. ಸೊ ಅದೇ ತತ್ವದಲ್ಲಿ ಇಲ್ಲಿ ನಾವು ಪೂರ್ಣ ಶರಣಾಗತಿಯ ಭಾವದಿಂದ ಆ ದೈವವನ್ನು ನಂಬಿದ್ರೆ ಆ ದೈವ ನಮ್ಮಲ್ಲಿ ಆವಾಹನೆ ಆಗ್ತದೆ. ಹೀಗೆ ಆವಾಹನೆ ಆದಾಗಲೂ ಇಲ್ಲೊಂದು ಪರದಲ್ಲಿ ಇನ್ನೊಂದು ಯಾವುದೋ ಉಂಟು ಅನ್ನುವಂಥ ಭಾವನೆ, ಕಲ್ಪನೆ, ನಂಬಿಕೆ ಪ್ರತಿಯೊಬ್ಬನಲ್ಲಿಯೂ ಬರ್ತದೆ. ಹೀಗೆ ನಮ್ಮ ಒಳಗೆ ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರ ನಮ್ಮ ಕುಟುಂಬದ ದೇವರುಗಳನ್ನು ನಮ್ಮೊಳಗೆ ಜಾಗೃತಗೊಳಿಸಬೇಕು. ನಾವು ಆ ಜಾಗೃತಗೊಳಿಸ್ಲಿಕ್ಕೋಸ್ಕರ ಇದಿಷ್ಟೆಲ್ಲ ತತ್ವದ ಕಥೆಗಳು ಎಲ್ಲವೂ ನಮ್ಮ ಒಳಗಿರುವಂಥದ್ದೇ. ಎಲ್ಲರೂ ಇದನ್ನು ತಿಳಿದು ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳಿ ಎಂದು ಹೇಳಿ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.